ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ನಮ್ಮ ಜೊತೆಗೆ ದುನಿಯಾ ವಿಜಯ್ ಇದ್ದಾರೆ. ವಿಜಯ್, ಇವತ್ತು ಬೆಳಗ್ಗೆ ತುಂಬ ಜನ ನಿಮಗೆ ಪ್ರೆಸೆಂಟ್ಗಳನ್ನ ಕೊಟ್ಟರು. ಒಂದು ಪ್ರೆಸೆಂಟ್ ನನಗೆ ತುಂಬ ಗಮನ ಸೆಳೀತು. ಸೊ ಆ ಪ್ರೆಸೆಂಟನ್ನು ನಾನು ತೋರಿಸ್ಬೇಕು ವೀಕ್ಷಕರಿಗೆ. ಸೊ ಇದು ನಮ್ಮ ಕ್ಯಾಮರಾಮನ್ ಇದ್ರ ಮೇಲೆ ಫೋಕಸ್ ಮಾಡ್ತಾ ಇದ್ದಾರೆ ಅನ್ಕೋತೀನಿ. ಇದು ಚಿಕ್ಕ ಕಪ್ಪು ಬಾಲಕ, ಒಬ್ಬ ಪುಟ್ಟದಾಗಿರುವಂಥ ಮುದ್ದಾಗಿರುವಂಥ ಹೊಳೆವ ಕಂಗಳ ಬಾಲಕ. ಇದು ಬೇರೆ ಯಾರು ಅಲ್ಲ, ದುನಿಯಾ ವಿಜಯ್. ಇದನ್ನ ದುನಿಯಾ ವಿಜಯ್ ಅವರ ಅಕ್ಕ ಪ್ರೆಸೆಂಟ್ ಮಾಡಿದ್ದಾರೆ. ಹೌದೌದು, ಅವಳ ಮದುವೆಯಲ್ಲಿ ಇಡ್ಸಿರೋ ಫೋಟೋ ಅದು. ಸುಮಾರು ವರ್ಷಗಳಾಗಿದೆ. ನಾನೇ ಅದನ್ನು ಬೆಳಗ್ಗೆ ನೋಡಿದ್ರೆ ತುಂಬ ಆಶ್ಚರ್ಯ ಆಯ್ತು ನನಗೆ. ಅವಳ ಮದುವೆಯಲ್ಲಿ ಯಾವ ಫೋಟೋ ಇಲ್ಲ ಅನ್ನಂಗಿಲ್ಲ. ನಾನು ಒಟ್ಟಲ್ಲಿ ಗಂಡು ಹೆಣ್ಣು ಪಕ್ಕ ಇರಬೇಕಷ್ಟೇ ಫೋಟೋಗೆ. ಎಲ್ಲ ಫೋಟೋಲು ನಿಂತಿದ್ದೀನಿ. ಎಲ್ಲೋ ಒಂದು ಕಡೆ ಕೈಯೋ, ಒಂದು ಕಾಲೋ, ಒಂದು ಕೂದಲು ಏನೋ ಒಂದು ಕಾಣ್ಬೇಕು ನಂದು, ಹಂಗೆಲ್ಲ ನಿಂತಿದ್ದೀನಿ. ಆ ಫೋಟೋ ಒಂದು ಫೋಟೋ ತೊಗೊಂಬಂದಿದ್ದೆ, ಖುಷಿ ಆಗುತ್ತಿದೆ ನೋಡಿ. ಈ ಫೋಟೋ ನೋಡಿದಾಗ ಏನೇನು ಬರುತ್ತೆ ನಿಮಗೆ? ನಾವು ಅಮ್ಮನ್ನ ಸಿಕ್ಕಾಪಟ್ಟೆ ಗೋಳಿಕೊಂತ ಇದ್ದಿದ್ದು. ದುಡ್ಡು ಕಾಸು ಕೊಡು ಅಂತ ಕೇಳ್ತಿದ್ದೆ. ಅನ್ಸಲ್ಲ ಗೋಳು ಹಿಡ್ಕೊಳ್ಳೋ ಹುಡುಗ ಅಂತ ನಿಮ್ಮ ನೋಡಿದ್ರೆ ಅನ್ಸಲ್ವಲ್ಲ? ಇಲ್ಲ, ಕೃಷ್ಣನ 106 ಅವತಾರ ಅಲ್ಲ, ಅದು ಒಂದು ಅವತಾರ. ಸಾಕಷ್ಟು ನೆನಪುಗಳು ಈ ತರ ಇದೆ. ಸೊ ವಿಜಯ್, ಅವಾಗ ನಿಮ್ಮ ಅಕ್ಕಂದರಿಗಾಗಲಿ ಅಥವಾ ನಿಮ್ಮ ತಂದೆ ತಾಯಿಗಳಿಗಾಗಲಿ ವಿಜಯ್ ಏನಾದ್ರು ಮಾಡಬಹುದು ಅಂತ ಏನಾದ್ರು ದೂರದಿಂದ ಆದ್ರೂ ಏನಾದ್ರು ಅನ್ಸುತ್ತಾ? ಖಂಡಿತವಾಗ್ಲಿ ಯಾರು ಕನ್ಸು ಅನ್ಕೊಂಡಿಲ್ಲ ಬಿಡಿ. ಅವ್ರು ಈ ಜನ್ಮದಲ್ಲೇ ಇಲ್ಲ ಅನ್ಕೊಂಡ್ಬಿಟ್ಟಿದ್ರು. ನಾವು ಅಪ್ಪ ಅಂತೂ ಇಲ್ಲ ಬಿಡಿ, ಸುಮ್ಮನೆ ಯಾಕೇನೋ ಒಂಚೂರು ಮಾಡಿರೋಣ, ತಿನ್ಕೊಂಡು ಉಣ್ಕೊಂಡು ಹಂಗೆ ಇರಲಿ, ಅಷ್ಟೇ ಅವ್ನ ಜೀವನ, ಏನು ಮಾಡೋದಿಲ್ಲ ಬಿಡೋನು ಅಂತ. ಅದೆಲ್ಲೂ ಒಂದೇ ಸರಿ ಉಲ್ಟಾ ಹೊಡಿತು. ಅಂದರೆ ಫುಲ್ ಪಾತಾಳಕ್ಕೆ ಕರ್ಕೊಂಡೋಗಿ ಮುಗಿತಪ್ಪ ಅನ್ಬೇಕಂದ್ರೆ ತಗೊಂಡೋದಂಗ ಮೇಲ್ಗಡೆ ಕೊಂಡಿಸಿದ್ದು. ಸೊ ವಿಜಯ್, ಅದಾದ ನಂತರ ನಾನು ಇದಕ್ಕೆ ತಾನೇ ಮಾತಾಡಿದೆ. ಅಂದರೆ ದುನಿಯಾ ನಂತರದ ಜೀವನ ನಮ್ಗೆ ಗೊತ್ತು. ದುನಿಯಾ ಹಿಂದಿನ ಜೀವನದ ಬಗ್ಗೆ ನೀವು ಮಾತಾಡಿದ್ರಿ. ಆದರೆ ಇನ್ನೊಂದು ದುನಿಯಾ ಅಂತಂದ್ರೆ, ಸಿನಿಮಾಗಳಲ್ಲಿ ಇದ್ದೀರಿ ಆದರೆ ಯಾರಿಗೂ ಗೊತ್ತಿಲ್ಲ, ಪಾತ್ರಗಳು ಮಾಡ್ತಾ ಇದ್ರಿ ಆದರೆ ರೆಕಗ್ನಿಷನ್ ಇಲ್ಲ. ಆದ್ರೆ ತುಂಬಾ ವರ್ಷಗಳ ಕಾಲ ತುಂಬಾ ಸಿನಿಮಾಗಳು ಮಾಡಿದ್ರಿ. ತುಂಬಾ ಸಿನಿಮಾಗಳು ಮಾಡಿದ್ದೀನಿ. ಒಂದು 25-30 ಸಿನಿಮಾಗಳು ಮಾಡಿದ್ದೀನಿ. ಅದ್ರಲ್ಲಿ ಕೆಲವು ಸಿನಿಮಾ ನಾನು ಮಾಡಿದ್ದು ಬಿಗಿನಿಂಗಲ್ಲಿ ಮಾಡಿದ್ದು ರಿಲೀಸೇ ಆಗಲಿಲ್ಲ. ಆಮೇಲೆ ರಿಲೀಸ್ ಆಗಕ್ಕೆ ಶುರುವಾದ್ರು. ರಿಲೀಸ್ ಆಗಿದ್ರೆ ಒಂದಷ್ಟು ಜೋಗಿ, ಡೆಡ್ಲಿ ಸೋಮ, ಆಮೇಲೆ ಇನ್ನೊಂದು 5-6 ಸಿನಿಮಾ, ರಾಕ್ಷಸ, ಅದನ್ನ ಒಂಚೂರು ಹಂಗೆ ಹೈಲೈಟ್ ಆಗ್ತಾ ಬಂದೆ ಹಂಗೆ ಮೇಲಕ್ಕೆ. ನಿಮಗೆ ತುಂಬಾ ಇಷ್ಟ ಆಗಿರೋ ಆ ಪಾತ್ರಗಳೆಲ್ಲ, ಅಂದ್ರೆ ಆ ಥರದ ಪಾತ್ರಗಳಲ್ಲಿ ನಿಮಗೆ ತುಂಬಾ ಇಷ್ಟ ಆಗಿರೋದು, ನೆನಪಲ್ಲಿ ಉಳಿದಿರೋದು? ಜೋಗಿಲಿ ಹಣ ಕಾಲು ಅನ್ನೋದು. ಆಮೇಲೆ ರಂಗ SSLCಲಿ ನಾನು, ರಘುವಣ್ಣವರು, ಮೈನಾ ಸರ್ ಒಂದು ನನ್ನ ಕಾಲು ತುಳಿದ್ಬಿಟ್ಟಿರ್ತಾರೆ, ಅದೊಂದು. ಆಮೇಲೆ ಹೌದೌದು, ಆ ಚೂರಿ ಹಾಕ್ಬಿಡ್ತಾರೆ ಹಿಂದಗಡೆಗೆ, ಯಾವಾಗಲೇ ಬ್ಯಾಕು ಅಂತ ಕರೀತಾರೆ ಅದು. ಆಮೇಲೆ ಈಗ ಡೆಡ್ಲಿ ಸೋಮಲ್ಲಿ ಒಂದು ಕುಳ್ಳ ನಾರಾಯಣ ಅಂತ ಒಂದು ಕ್ಯಾರೆಕ್ಟರ್ ಮಾಡಿದ್ದೆ. ಅದು ತುಂಬಾ ನೆನಪಿರುವಂಥ ಕ್ಯಾರೆಕ್ಟರ್ಸ್ ಅದೆಲ್ಲ. ಅದರಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮ್ ಮಾಡಿರೋದ್ರಿಂದಾನೇ ನಿಮಗೆ ಬಹುಶಃ ದುನಿಯಾ ಸಿಕ್ತು ಅನ್ಕೊಳ್ತೀನಿ. 100%. ಹೌದು, ನಿಜ. ನಿಮಗೆ ಸೂರಿ ಬಂದು ಫಸ್ಟ್ ಆಫರ್ ಕೊಟ್ಟದ್ದು, ಅಥವಾ ನಿಮಗೆ ವಿಜಯ್ ನಿನ್ ಜೊತೆ ಒಂದು ಸಿನಿಮಾ ಮಾಡ್ಬೇಕಣೋ ಅಂತ ಹೇಳಿದ್ದು? ಇಲ್ಲ, ನಾವೆಲ್ಲ ಒಟ್ಟಿಗೆ ಒಂದ್ ಕಡೆ ಇದ್ದಿದ್ರಿಂದ ಅವಾಗ ಅವರು ಕೂಡ ಲಾಟ್ರಿ ಹೊಡೆಯುವಂತ ಸ್ಥಿತಿನೇ ಇತ್ತು. ಖಂಡಿತ ಎಲ್ಲ ಅದೇ ಪರಿಸ್ಥಿತಿಲಿ ಇದ್ವಿ. ಮತ್ತೆ ಅವ್ರ ಮನ್ಸಲ್ಲಿ ಇತ್ತು, ಇವನಲ್ಲಿ ಏನೋ ಫೈರ್ ಇದೆ, ಬಿಡಕ್ಕಾಗಲ್ಲ ಅಂತ. ಬಟ್ ಆ ಸೂರಿ ಜಡ್ಜ್ಮೆಂಟ್ ಯಾರು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲಿಲ್ಲ. ಸೂರಿದೇ ಒಂದು ಜಡ್ಜ್ಮೆಂಟ್ ಅದು ನಮಗೆ ಬರಲ್ಲ ಅದು. ಸೊ ದುನಿಯಾದ ಮೂಲಕ ಹಾಗೆ ದುನಿಯಾ ಚೇಂಜ್ ಆಯ್ತು ಅಂತ ನಾವು ಹೇಳ್ತಾ ಇದ್ವಿ. ಹಾಗಿದ್ರೆ ಬನ್ನಿ ನಾವೀಗ ದುನಿಯಾ ಚಿತ್ರದ ಒಂದು ಚಿಕ್ಕ ಹಾಡನ್ನು ನೋಡ್ಕೊಂಡ್ ಬರೋಣ. ಅದ ನಂತರ ಮತ್ತೆ ಈ ಮಾತುಕತೆ ಮುಂದುವರ್ಸೋಣ. ಬೆಳ್ಳಿ ಐ ಲವ್ ಯು, ಬಿಳಿ ಮೋಡದ ಆಣೆ, ನಿನಗೊಂದು ಪ್ರೇಮದ ಪತ್ರ ಬರೆಯೋದು ನನಗಾಸೆ, ನಾನೇ ಇರುವೆ ಹತ್ರ, ಬಿಡು ಆಸೆ ಕೂಸೆ. ಕಷ್ಟ ಆಯ್ತು ಆಕ್ಚುಲಿ, ಫಸ್ಟ್ ಸಿನಿಮಾ ಅಲ್ವಾ. ಸೊ ಹಂಗಾಗಿ ಆ ಹುಡುಗಿ ಕರಿಯ ಐ ಲವ್ ಯು ಅನ್ನೋವಾಗ ನಾನು ಹಿಂಗೆ ತಿರುಗ್ಬೇಕಾಗಿತ್ತು. ತಿರುಗ್ಬಿಟ್ಟು ಡಬ್ಬಲ್ ಸೌಂಡ್ ಬಂದು ನೋಡಿದ್ರೆ ಆ ಬೋಟಿಗೆ ನೀರೊಳಗಡೆ ಬಿದ್ದೋಗಿದ್ದೆ ನಾನು. ಎಲ್ಲ ಹುಡುಕ್ತಾರೆ ವಿಜಯಲ್ಲಿ ಅಂತ. ಆಮೇಲೆ ಹಿಂಗೆ ಅದೇ ಇಲ್ಲಿದ್ದೀನಿ ಅಂತ. ಹಂಗೆ ಅದು ಫಸ್ಟ್ ಟೈಮ್ ಮಾಡ್ಬೇಕಂದ್ರೆ ತುಂಬಾನೇ ಕಷ್ಟ ಆಯ್ತು. ಫಸ್ಟ್ ಹೀರೋಯಿನ್ ಕೈ ಹಿಡ್ಕೊಳ್ಬೇಕಾದ್ರೆ, ಫಸ್ಟ್ ಹೀರೋಯಿನ್ ಹಿಡ್ಕೊಳ್ಬೇಕಾದ್ರೆ ಅದು ಹೇಗಿತ್ತು ನಿಮ್ದು? ಐ ಮೀನ್ ಚೆನ್ನಾಗಿತ್ತು, ನಾರ್ಮಲ್ ಆಗಿತ್ತು. ಅಂದ್ರೆ ಕಷ್ಟ ಆಯ್ತಾ ಅಂತ? ಇಲ್ಲ, ಕಷ್ಟ ಏನಿಲ್ಲ. ಸಿನಿಮಾ ನಾವು ಒಂದು ಅನ್ಕೊಂಡೆ ಮೊದಲಿಂದ, ಈ ನಾಟಕಗಳಲ್ಲಿ ಅಲ್ಲಿ ಇಲ್ಲಿ ಅಭಿನಯಿಸೋದ್ರಿಂದ ಎಕ್ಸ್ಪೀರಿಯನ್ಸ್ ಇದ್ರಿಂದ ಏನು ಅನ್ನಿಸ್ತಿರಲಿಲ್ಲ ನಮಗೆ. ಈಗಲೂ ಏನು ಇಲ್ಲ, ಏನೋ ಒಂದು ಪಾತ್ರ. ಎಲ್ಲೋ ಒಂದು ಕಡೆ ರೊಮ್ಯಾಂಟಿಕ್ ಸೀನ್ಸ್ ಬಂದಾಗ ಅಥವಾ ಡ್ಯುಯೆಟ್ ಆಡಬೇಕಾದ್ರೆ ಮತ್ತೆ ತುಂಬ ನೀಡ್ಫುಲ್ ಆಗಿದ್ದಾಗ ನಾವು ಫೇಸಲ್ಲೇ ತೋರಿಸ್ಬೇಕಾಗತ್ತೆ ಎಲ್ಲವನ್ನು. ಮತ್ತು ದುನಿಯಾ ನಂತರ ಬದಲಾದ ದುನಿಯಾ, ವಿಜಯ್ ದುನಿಯಾ, ಎಲ್ಲರ ಬಗ್ಗೆ ಮಾತಾಡೋಣ ಚಿಕ್ಕದೊಂದು ಬ್ರೇಕ್ನ ನಂತರ.